ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ನ ಸೆಕ್ಷನ್ 26 ಡಿಸ್ಕಸ್ ಮಾಡೋಣ. ಸೆಕ್ಷನ್ 26 ಚಿಲ್ಡ್ರನ್ನ ಕಸ್ಟಡಿಯ ಬಗ್ಗೆ ಆ ಪ್ರೊವಿಷನನ್ನು ಹೊಂದಿದೆ. ಯಾವುದೋ ಕಾರಣದಿಂದ ಗಂಡ ಹೆಂಡತಿಯ ಮಧ್ಯೆ ಬಿರುಕು ಮೂಡುತ್ತೆ, ಅವರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ದೂರ ಉಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವನ್ ಡೈವೋರ್ಸ್ನ ವರೆಗೂ ಅದು ಬಂದ್ಬಿಡುತ್ತೆ. ಆಗ ನಂತರದಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾಗ ಅವುಗಳನ್ನ ಕೇರ್ ಯಾರು ಮಾಡಬೇಕು, ಅವುಗಳ ಎಜುಕೇಶನ್ ಹೇಗೆ, ಅವರನ್ನು ದೊಡ್ಡೋದು ಹೇಗೆ ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆಗ ತಾಯಿ ನಾನು ಸಾಕ್ತೀನಿ, ನಾನು ದೊಡ್ಡೋಳು ಮಾಡ್ತೀನಿ ಅಂತಾಳೆ. ಆದರೆ ತಂದೆ ನಾನು ಮಾಡ್ತೀನಿ, ನಾನು ಸಾಕ್ತೀನಿ, ನಾನು ಒಳ್ಳೆ ಎಜುಕೇಶನ್ ಕೊಡ್ತೀನಿ ಅಂತೇಳಿ ಅವನು ಆರ್ಗ್ಯೂ ಮಾಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಈ ಚಿಲ್ಡ್ರನ್ಗೆ ಕಸ್ಟಡಿಗೆ ಸಂಬಂಧಪಟ್ಟಂತೆ ನಾವು ಸೆಕ್ಷನ್ 26 ನೋಡಬೇಕಾಗತ್ತೆ. ಸೆಕ್ಷನ್ 26ನ ಪ್ರಕಾರ ಈ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ನ ಇದೇನು ಸೆಕ್ಷನ್ 26 ಇದೆಯಲ್ಲ, ಈ ಅಡಿಯಲ್ಲಿ ಏನಾದರೂ ಕೋರ್ಟ್ ಪ್ರೊಸೀಡಿಂಗ್ ನಡೀತಾ ಇದ್ರೆ, ಅದರ ಅಡಿಯಲ್ಲಿ ಚಿಲ್ಡ್ರನ್ನ ಕಸ್ಟಡಿಗೆ ಅಪ್ಲಿಕೇಶನನ್ನು ಕೊಟ್ಟಿದ್ರೆ, ಅಂದರೆ ಫೈಲ್ ಮಾಡಿದ್ರೆ, ಕೋರ್ಟ್ ಏನಿದೆಯಲ್ಲ ಅದು ಟೈಮ್ ಟು ಟೈಮ್ ಅಂದರೆ ಸಮಯಕ್ಕೆ ತಕ್ಕಂತೆ ಈ ಚಿಲ್ಡ್ರನ್ ಕಸ್ಟಡಿಗೆ ಸಂಬಂಧಪಟ್ಟಂತೆ ಇಂಟರಿಮ್ ಆರ್ಡರ್ಸ್ಗಳನ್ನು ಮತ್ತು ಚಿಲ್ಡ್ರನ್ ಕಸ್ಟಡಿಗೆ ಸಂಬಂಧಪಟ್ಟಂತಹ ಪ್ರೊವಿಷನ್ಸ್ಗಳನ್ನು ಪಾಸ್ ಮಾಡುತ್ತೆ, ತನ್ನ ಡಿಕ್ರಿಯಲ್ಲಿ ಪಾಸ್ ಮಾಡುತ್ತೆ. ಆ ಒಂದು ಡಿಕ್ರಿ ನ್ಯಾಯಯುತವಾಗಿ ಮತ್ತು ಪ್ರಾಪರ್ ಆಗಿ ಇರುವಂತೆ ನೋಡಿಕೊಳ್ಳುತ್ತೆ. ಮತ್ತು ಆ ಮಕ್ಕಳ ಏನು ಕಸ್ಟಡಿ, ಮೇಂಟೆನೆನ್ಸ್ ಮತ್ತು ಎಜುಕೇಷನ್, ಅಂದರೆ ಮೈನರ್ ಚಿಲ್ಡ್ರನ್ ಇರ್ತಾರೆ, ಸೊ ಇದು ಆ ಮಗುವಿನ ಒಂದು ಕಸ್ಟಡಿಯನ್ನು, ಮೇಂಟೆನೆನ್ಸ್ನ, ಎಜುಕೇಷನನ್ನು ಯಾರಾದರೂ ಒಬ್ಬರು ಗಾರ್ಡಿಯನ್ ನೋಡ್ಕೊಳ್ಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಯಾವ ಪರ್ಪೋಸ್ಗಾಗಿ ಅಪ್ಲಿಕೆಂಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸಮಯಕ್ಕೆ ತಕ್ಕಂತೆ ಈ ಮೇಲೆ ಹೇಳಿರುವಂತಹ ಕಸ್ಟಡಿ, ಮೇಂಟೆನೆನ್ಸ್, ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಆರ್ಡರ್ಗಳನ್ನು ಕೋರ್ಟ್ ಆರ್ಡರ್ ಮಾಡುವಂತಹ ಒಂದು ಪವರನ್ನು ಹೊಂದಿದೆ. ಕೆಲವು ಸಲ ಇಂಟರಿಮ್ ಆರ್ಡರ್ಸ್ಗಳನ್ನು ಹೊರಡಿಸ್ಬೋದು, ಕೆಲವೊಂದು ಸಲ ನೇರವಾಗಿ ಡಿಕ್ರಿಯನ್ನೇ ಕೊಡ್ಬೋದು, ಮತ್ತು ಕೆಲವು ಸಲ ಕೊಟ್ಟಿರುವಂತಹ ಆರ್ಡರನ್ನು ರಿವೋಕ್ ಮಾಡ್ಬೋದು. ಇಂಟರಿಮ್ ಆರ್ಡರನ್ನು ಕೂಡ ರಿವೋಕ್ ಮಾಡ್ಬೋದು, ಆ ಆರ್ಡರ್ಗಳನ್ನು ಚೇಂಜಸ್ ಮಾಡ್ಬೋದು. ಪ್ರೀವಿಯಸ್ಲಿ ಅಂದರೆ ಈ ಹಿಂದೆ ಕೊಟ್ಟಿರುವಂಥ ಆರ್ಡರ್ಗಳನ್ನು ಕೂಡ ರಿವೋಕ್ ಮಾಡ್ಬೋದು. ಈ ರೀತಿಯಾಗಿ ಚಿಲ್ಡ್ರನ್ನ ಕಸ್ಟಡಿಗೆ ಸಂಬಂಧಪಟ್ಟಂತಹ ಆರ್ಡರ್ಗಳನ್ನು ಈ ಒಂದು ಆ್ಯಕ್ಟ್ ನಡಿಯಲ್ಲಿ ಕೋರ್ಟ್ ಕೊಡ್ಬೋದು. ಅದು ತಾಯಿಯ ಫೇವರ್ ಆಗಿ ಕೊಡ್ಬೋದು, ಕೆಲವು ಸಲ ತಂದೆಯ ಫೇವರ್ ಆಗಿ ಕೊಡ್ಬೋದು. ಅಂದರೆ ಒಟ್ಟಿನಲ್ಲಿ ಆ ಮಗು ಯಾರ ಜೊತೆ ಇದ್ದರೆ ಆ ಮಗುವಿನ ಸರ್ವಾಂಗ ಎಲ್ಲ ರೀತಿಯಲ್ಲಿ ಆ ಮಗು ಬೆಳಿಬೋದು, ಆ ಮಗುವಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ಸಿಗ್ಬೋದು. ಸೊ ಇವೆಲ್ಲ ಗಮನದಲ್ಲಿಟ್ಕೊಂಡು ಕೋರ್ಟ್ ಆರ್ಡರ್ ಮಾಡುತ್ತೆ. ಇದೇ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ನ ಪ್ರಕಾರ ಈ ರೀತಿಯಾಗಿ ಆ ಮಗುವಿನ ಕಸ್ಟಡಿಗೋಸ್ಕರ, ಮಗುವಿನ ಎಜುಕೇಷನ್ಗೋಸ್ಕರ, ಮಗುವಿನ ಮೇಂಟೆನೆನ್ಸ್ಗೋಸ್ಕರ ಅಪ್ಲಿಕೇಶನ್ ಏನು ಬರುತ್ತಲ್ಲ, ಆ ಅಪ್ಲಿಕೇಶನ್ ರೆಸ್ಪಾಂಡೆಂಟ್ಗೆ ಆದ ಒಂದು ಅಪ್ಲಿಕೇಶನ್ ನೋಟಿಸನ್ನು ಸರ್ವ್ ಮಾಡಬೇಕು. ಆ ಏನು ನೋಟಿಸ್ ಸರ್ವ್ ಆಗುತ್ತಲ್ಲ ರೆಸ್ಪಾಂಡೆಂಟ್ಗೆ, ಆ ಸರ್ವ್ ಆದ ಡೇಟ್ನಿಂದ 60 ಡೇಸ್ನ ಒಳಗಡೆ ಆ ಅಪ್ಲಿಕೇಶನ್ನ ಮೇಲೆ ಹೇರಿಂಗ್ ಆಗಬೇಕು, ಆರ್ಗ್ಯುಮೆಂಟ್ ಆಗಬೇಕು, ಆ ಅಪ್ಲಿಕೇಶನ್ ಡಿಸ್ಪೋಸ್ ಆಗಬೇಕು ಅಂತೇಳಿ ಆ ಪ್ರೊವಿಷನ್ ಹೇಳುತ್ತೆ. ಅಂದರೆ 60 ಡೇಸ್ನ ಒಳಗಡೆ ಆ ಅಪ್ಲಿಕೇಶನ್ ಡಿಸ್ಪೋಸ್ ಆಗಬೇಕು. ಸ್ನೇಹಿತರೆ, ಇದು ಸೆಕ್ಷನ್ 26. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.